ಹಲೋ ಎಲ್ಲರೂ ನಮಸ್ಕಾರ. ನನ್ನ ಚಾನಲ್ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂಡ್ ಲೈಕ್ ದ ವಿಡಿಯೋ. ಅಂಡ್ ಇಫ್ ಯು ವಾಂಟ್ ಟು ಬಿ ಪ್ರಾಫಿಟಬಲ್ ಟ್ರೇಡರ್, ವಾಚ್ ಮೈ ಲೈಫ್ ಸ್ಟೈಲ್ಸ್. ಡೈಲಿ ನನ್ನ ಲೈಫ್ ಸ್ಟೈಲ್ಸ್ ಜಾಯ್ನ್ ಆಗಿ ವಿಲ್ ಮೇಕ್ ದ ಪ್ರಾಫಿಟ್ಸ್. ಐ ಗ್ಯಾರಂಟಿ ಯು ದಟ್. ಸೊ ಇದು ಇವತ್ತು ವಿಡಿಯೋ ಏನಪ್ಪಾ ಅಂತಂದ್ರೆ, ಲಾಸ್ಟ್ ವೀಕ್ ಅಲ್ಲಿ ಓವರ್ ಆಲ್ ಎಷ್ಟು ಪ್ರಾಫಿಟ್ ಮಾಡಿದ್ರಿ, ಒಂದ್ ಲಾಟ್ ಅಲ್ಲಿ ನಾವು ಟ್ರೇಡ್ ಮಾಡಿದ್ರೆ ಎಷ್ಟು ಪ್ರಾಫಿಟ್ ಮಾಡಬಹುದಿತ್ತು ಅನ್ನೋದು ಒಂದು ಅನಾಲಿಸಿಸ್ ಬ್ಯಾಕ್ ಟೆಸ್ಟ್, ಅಂಡ್ ಎಷ್ಟು ಪ್ರಾಫಿಟ್ ಮಾಡಿದ್ರೆ ಎಷ್ಟು ಲಾಸ್ ಮಾಡಿದ್ರಿ ಅನ್ನೋದನ್ನ ನೋಡೋಣ. ಸೊ ಓವರ್ ಆಲ್ ಈ ವೀಕ್ ನೋಡೋದಾದ್ರೆ ವಿ ಬಿಗ್ ಲೈಕ್ 60 pips ಮಾತ್ರ ಲಾಸ್ ಬುಕ್ ಮಾಡಿದ್ರಿ. ಅಂದ್ರೆ ಒಂದ್ ಲಾಟ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ $600 ಲಾಸ್ ಅಷ್ಟೇ. ಬಟ್ ಪ್ರಾಫಿಟ್ ಮಾಡಿರೋದು ನಾವು 895 pips. ಅಂದ್ರೆ ನಮ್ಮ ಒನ್ ಲಾಟ್ ಟ್ರೇಡ್ ಮಾಡಿದ್ರೆ ಇಟ್ಸ್ ಆಲ್ಮೋಸ್ಟ್ $8,950. ನಮ್ಮ ಇಂಡಿಯನ್ ಕರೆನ್ಸಿಲಿ ಇಟ್ಸ್ ಆಲ್ಮೋಸ್ಟ್ 7,69,000 ಪ್ರಾಫಿಟ್ ಇನ್ ಒನ್ ವೀಕ್. ಅದು ಲೈವ್ ಸ್ಟ್ರೀಮ್ಸ್ ಅಲ್ಲಿ ಮಾರ್ಕೆಟ್ ಆ ಲೆವೆಲ್ ಬರೋಕ್ಕಿಂತ ಮುಂಚೆ ನಾನು ನಿಮ್ಗೆ ಆ ಲೆವೆಲ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಆ ಲೆವೆಲ್ ಇಂದ ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್, ಯು ಆರ್ ಮೇಕಿಂಗ್ ಪ್ರಾಫಿಟ್ಸ್ ಅಲ್ವಾ? ಸೊ ಇದೇ ತರ ಟ್ರೇಡಿಂಗ್ ನೀವು ಕಲಿಬೇಕು ಅಂತಂದ್ರೆ ದ ಓನ್ಲಿ ಆಪ್ಷನ್ ಯು ಆರ್ ಹ್ಯಾವಿಂಗ್ is you need to join for the course. ಅರ್ಥ ಆಯ್ತಾ? ವೇರ್ ಐ ವೋಂಟ್ ಟೀಚ್ ಯು ಎನಿಥಿಂಗ್ ರಿಗಾರ್ಡಿಂಗ್. ನಾನು ನಿಮ್ಗೆ ಯಾವುದೇ ಕಾರಣಕ್ಕೂ ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ಸ್, EMA ಸ್ಟ್ರಾಟಜಿ ಆರ್ ಇಂಡಿಕೇಟರ್ಸ್, ಬುಲ್ಶೀಟ್ಸ್, ನಥಿಂಗ್. ಇದು ಯಾವ್ದು ನಾನು ಟೀಚ್ ಮಾಡಲ್ಲ. ಓಕೆ, ಮೈ ವೇ ಆಫ್ ಟೀಚಿಂಗ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾನು ಏನ್ ಟೀಚ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ಲೈವ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟೇಬಲ್ ಆಗಕ್ಕೆ ಏನ್ ಕಲಿಬೇಕು ಅದನ್ನ ಮಾತ್ರ ಹೇಳ್ಕೊಡ್ತೀನಿ. ಹೋಪ್ ಯು ಗಾಟ್ ಮೈ ಪಾಯಿಂಟ್. ಸೊ ಇಫ್ ಯು ವಾಂಟ್ ಟು ಜಾಯ್ನ್ ಮೈ ಕೋರ್ಸ್, ಕಮೆಂಟ್ ಮಾಡಿ, ಇಲ್ಲ ಇನ್ಸ್ಟಾಗ್ರಾಮ್ ಹೋಗಿ, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ, ಇಲ್ಲ ಅಲ್ಲೇ ಬಯೋದಲ್ಲಿ ಲಿಂಕ್ ಇದೆ, ಯು ಕ್ಯಾನ್ ಜಾಯ್ನ್ ದ ಕೋರ್ಸ್. ಅಂಡ್ ನಾನು ಯಾವ್ದು ಪ್ರೀ ರೆಕಾರ್ಡೆಡ್ ವಿಡಿಯೋಸ್ ನಿಮ್ಗೆ ಕೊಡಲ್ಲ. ಐ ವಿಲ್ ಟೀಚ್ ಯು ಲೈವ್ ಅಲ್ಲಿ, ಲೈಕ್ ಐ ವಿಲ್ ಟೀಚ್ ಯು ಥ್ರೂ ದ Zoom. ಡನ್. ಅಂಡ್ ವಾಟ್ ಎವರ್ ದ ಟ್ರೇಡ್ಸ್ ಐ ಗಿವ್, ಎವ್ರಿಥಿಂಗ್ ವಿಲ್ ಬಿ ಗಿವನ್ ಇಯರ್. ಅರ್ಥ ಆಯ್ತಾ? ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಓವರ್ ಆಲ್ ಈ ವೀಕ್ ಎಲ್ಲೆಲ್ಲಿ ಪ್ರಾಫಿಟ್, ಗೋಲ್ಡ್ ಅಲ್ಲಿ ಟ್ರೇಡ್ಸ್ ತಗೊಂಡ್ರೆ ಎಷ್ಟು ಪ್ರಾಫಿಟ್ ಮಾಡಿದ್ರೆ ಅನ್ನೋದು. ಗೋಲ್ಡ್ ಅಲ್ಲಿ ಇನ್ನೊಂದು ಬೈ ಮಾಡಿದ್ರಿ. ಸೊ ದಿಸ್ ವಾಸ್ ದ ಲೆವೆಲ್. ಅಂಡ್ ಲೈವ್ ಸ್ಟ್ರೀಮ್ಸ್ ಅಲ್ಲಿ ಮಾರ್ಕೆಟ್ ಇಲ್ಲಿದ್ದಾಗ ನಾನು ಕೊಟ್ಟಿದ್ದೆ, ಒನ್ಸ್ ಮಾರ್ಕೆಟ್ ಈ ಲೆವೆಲ್ ಟ್ಯಾಪ್ ಆದಾಗ ಯು ಕ್ಯಾನ್ ಬೈ ಅಂತ. ಎಸ್, ಮಾರ್ಕೆಟ್ ಟ್ಯಾಪ್ ಬೈ, ಮಾರ್ಕೆಟ್ ಟ್ಯಾಪ್ ಆಯ್ತು ಬೈ. ಅಂಡ್ ಇಲ್ಲೊಂದು ಬೈಯಿಂಗ್ ಲೆವೆಲ್ ಇತ್ತು. ಎಸ್, ಮಾರ್ಕೆಟ್ ಟ್ಯಾಪ್ ಬೈ. ಸೊ ಆಲ್ಮೋಸ್ಟ್ ಇಲ್ಲೇ ಒಂದು 200 pips ಪ್ರಾಫಿಟ್ ಬುಕ್ ಮಾಡಿದ್ವಿ. ಅದಾದ್ಮೇಲೆ ನಮ್ ಕರ್ಮ ನೋಡಿ, ಎಷ್ಟು ವೇಟ್ ಮಾಡಿ ಗೋಲ್ಡ್ ಅಲ್ಲಿ. ಲೈವ್ ಸ್ಟ್ರೀಮ್ಸ್ ಅಲ್ಲಿ ನನ್ನ ಜೊತೆ ಯಾರ್ಯಾರು ಕೂತಿದ್ರು ಅವ್ರಿಗೆ ಗೊತ್ತಿರುತ್ತೆ, ರೈಟ್? ಒನ್ ಪಿಪ್, ಜಸ್ಟ್ ಒಂದ್ ಪಿಪ್ ಮಾರ್ಕೆಟ್ ಲೆವೆಲ್ ಟ್ಯಾಪ್ ಆಗಿಲ್ಲ, ವಿ ಹಾವ್ ನಾಟ್ ಎಂಟರ್ಡ್, ಬಟ್ ಮಾರ್ಕೆಟ್ ಟ್ಯಾಪ್ ಅವರ್ ಟಾರ್ಗೆಟ್. ಸೊ ದಿಸ್ ಇಸ್ ದ ಡಿಸಿಪ್ಲಿನ್. ವಿ ಹಾವ್ ಆ ತರ ಡಿಸಿಪ್ಲಿನ್ ಇದೆ ನಮ್ಮ ಹತ್ರ. ನಮ್ ಲೆವೆಲ್ ಟ್ಯಾಪ್ ಆಗಿಲ್ಲ ಅಂದ್ರೆ ನೋ ಮ್ಯಾಟರ್ ವಾಟ್ ವಿ ವೋಂಟ್ ಎಂಟರ್. ಸೊ ಮಾರ್ಕೆಟ್ ಲೆವೆಲ್ ಟ್ಯಾಪ್ ಆಗಿಲ್ಲ, ವಿ ನಾಟ್ ಎಂಟರ್. ಅಂಡ್ ಅದೇ ಟೈಮಲ್ಲಿ ನ್ಯೂಸ್ ಇತ್ತು, ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆಗಿತ್ತು. ಇಲ್ಲಿ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ ರಿಯಾಕ್ಷನ್ ಕೊಡ್ತು, ಮಾರ್ಕೆಟ್ ಲೀವ್. ಅದಾದ್ಮೇಲೆ ದಿಸ್ ವಾಸ್ ಅನದರ್ ಬೈಯಿಂಗ್ ಲೆವೆಲ್. ಸೊ ವಿ ವೇಟೆಡ್ ಫಾರ್ ದಟ್, ಬಟ್ ಮಾರ್ಕೆಟ್ ಆ ಲೆವೆಲ್ ಕೂಡ ಟಾಪ್ ಆಗಿಲ್ಲ. ಅಗೇನ್ ನಮ್ ಟಾರ್ಗೆಟ್ ಡನ್ ಆಯ್ತು. ಸೊ ಮಾರ್ಕೆಟ್ ವಾಲಟಿಲಿಟಿ ಓಕೆ, ಬಿಟಾಕಿ ಆಲ್ ಟೈಮ್ ಐ ಅಲ್ಲಿ ಇತ್ತು. ದಿಸ್ ಇಸ್ ದ ಫಸ್ಟ್ ಟೈಮ್ ಮಾರ್ಕೆಟ್ ಇಷ್ಟು ಐ ಹೋಗಿರೋದು, ನ್ಯೂ ಆಲ್ ಟೈಮ್ ಐ ಮಾಡಿರೋದು. ಯೂಶಲಿ ಮ್ಯಾನಿಪುಲೇಷನ್ ವಾಲಟಿಲಿಟಿ ಜಾಸ್ತಿ ಇರುತ್ತೆ. ಸೊ ವಿಲ್ ಅಕ್ಸೆಪ್ಟ್ ದಟ್. ಸೊ ಅದಾದ್ಮೇಲೆ ಫ್ರೈಡೆ, ಸೊ ಇಷ್ಟೆಲ್ಲ ಕಾದಿ ಥರ್ಸ್ಡೇ ಒಂದು ಎಂಟ್ರಿ ಸಿಕ್ಕಿಲ್ಲ. ಥರ್ಸ್ಡೇ ಎಲ್ಲ ಕಾದಿ ಫ್ರೈಡೆ ವಿ ಗಾಟ್ ಎಂಟ್ರಿ. ದಿಸ್ ವಾಸ್ ದ ಬೈಯಿಂಗ್ ಲೆವೆಲ್, ಬಟ್ ಸ್ಟಿಲ್ ಶಾರ್ಪ್ ಸೆಲ್ಲಿಂಗ್. ಈ ಇದ್ರಲ್ಲೂ ಬಿಟ್ಟು, ಬಿಕಾಸ್ ಐ ನೋ, ಬಿಕಾಸ್ ಅವ್ರ ಟ್ರೇಡ್ ಯೂಶಲ್ ರಿಸ್ಕ್ ಫ್ರೀ ಕೊಡುತ್ತೆ ಅಂತ. ಬಟ್ ಮಾರ್ಕೆಟ್ ರಿಸ್ಕ್ ಫ್ರೀ ಕೊಟ್ಟಿಲ್ಲ. SL ಟ್ರಿಗರ್ ಆಯ್ತು, ಬಟ್ SL ಟ್ರಿಗರ್ ಆದ್ಮೇಲೆ ವೆಂಟ್ ಅವರ್ ಟಾರ್ಗೆಟ್. ಸೊ ಲೆವೆಲ್ ವಾಸ್ ರೈಟ್ ಡ್ಯೂ ಟು ದ ವಾಲಟಿಲಿಟಿ. SL ಟ್ಯಾಪ್ ಆಯ್ತು. ಅಂಡ್ ನಮ್ದು SL ಒನ್ಸ್ ರಿಸ್ಕ್ ಫ್ರೀ ಆಗಿದ ತಕ್ಷಣ 1:1 ಆಗಿದ ತಕ್ಷಣ ಮಾರ್ಕೆಟ್ ಬಂದು SL ಟ್ಯಾಪ್ ಆದ್ರೂ ವಿಲ್ ಕ್ಲೋಸ್ ಇಟ್ ಬ್ರೇಕ್ ಇವನ್. ಸೊ ಇದು ಕಲಿಬೇಕಂದ್ರೆ ಯು ಹ್ಯಾವ್ ಟು ವಾಚ್ ದ ಲೈಫ್ ಸ್ಟೈಲ್. ಸೊ ಅದಾದ್ಮೇಲೆ ನೆಕ್ಸ್ಟ್ US ಆಯಿಲ್. ಸೊ US ಆಯಿಲ್ ಅಲ್ಲಿ ಆಲ್ಮೋಸ್ಟ್ ಒಂದು 4 ಟ್ರೇಡ್ಸ್ ತಗೊಂಡಿದ್ರಿ. ಸೊ 4 ಟ್ರೇಡ್ಸ್, US ಆಲ್ಮೋಸ್ಟ್ 4 ಟ್ರೇಡ್ಸ್ ತಗೊಂಡಿದ್ರಿ. ಆ 4 ಟ್ರೇಡ್ಸ್ ಅಲ್ಲಿ ಸೊ ದಿಸ್ ವಾಸ್ ದ ಫಸ್ಟ್ ಟ್ರೇಡ್. ದಿಸ್ ವಾಸ್ ದ ಬೈಯಿಂಗ್ ಲೆವೆಲ್. ನಿಮ್ಗೆ ಗೊತ್ತಿತ್ತಾ ಎಂತ ಮಾರ್ಕೆಟ್ ಇಲ್ಲಿಂದ ಬೈ ಆಗುತ್ತೆ ಅಂತ? ಯಾ, ದಿಸ್ ಇಸ್ ದ ಬೈಯಿಂಗ್ ಲೆವೆಲ್. ವಿ ಬುಕ್ 120 pips ಪ್ರಾಫಿಟ್ ಇಯರ್. 120 pips ಪ್ರಾಫಿಟ್ ಬುಕ್ ಮಾಡಿದ್ರಿ. ಅದಾದ್ಮೇಲೆ ದಿಸ್ ವಾಸ್ ಅನದರ್ ಬೈಯಿಂಗ್ ಲೆವೆಲ್. 1 ಅವರ್ದು ಬೈಯಿಂಗ್. ಇಲ್ಲಿ 15 ಮಿನಿಟ್ಸ್ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು. ಓಕೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು. ಬಟ್ ಇದು 1 ಅವರ್ ಬೈಯಿಂಗ್ ಲೆವೆಲ್. ವಿ ಎಂಟರ್ಡ್ ಇಯರ್, ರಿಸ್ಕ್ ಫ್ರೀ ಆಯ್ತು, ಟ್ರೇಡ್ ಕ್ಲೋಸ್ ಅಟ್ ಬ್ರೇಕ್ ಇವನ್. ಡನ್. ಅದಾದ್ಮೇಲೆ ಅದಾದ್ಮೇಲೆ ತಿರ್ಗಾ ಇಲ್ಲಿ ಎಂಟರ್ ಆದ್ರೆ ರಿಸ್ಕ್ ಫ್ರೀ ಆಯ್ತು, ತಿರ್ಗಾ ಕ್ಲೋಸ್ ಅಟ್ ಬ್ರೇಕ್ ಇವನ್. ಓಕೆ, ಸೊ US ಅಲ್ಲಿ 2 ಟ್ರೇಡ್ ಬ್ಯಾಕ್ ಟು ಬ್ಯಾಕ್ ಬ್ರೇಕ್ ಇವನ್ ಕ್ಲೋಸ್ ಆಯ್ತು. ಅದಾದ್ಮೇಲೆ ಏನ್ ಹೇಳಿ, ಅದಾದ್ಮೇಲೆ ದಿಸ್ ವಾಸ್ ದ ಬೈಯಿಂಗ್ ಎಂಟ್ರಿ ಇನ್ US ಅಂಡ್ ದಿಸ್ ವಾಸ್ ದ ಟಾರ್ಗೆಟ್. ಸೊ ಅಂಡ್ ನಮ್ದು ಲೆವೆಲ್ ಟಾರ್ಗೆಟ್ ಹೆಚ್ಚಾಗಿದ ತಕ್ಷಣ ಮಾರ್ಕೆಟ್ ಅಲ್ಲಿ ರಿವರ್ಸಲ್ ನೋಡಿ ಹೆಂಗ್ ಬಂದಿದೆ. ಅಂಡ್ ಇದು ಕೂಡ ಬೈಯಿಂಗ್ ಲೆವೆಲ್. ಇಲ್ಲಿಂದ ನೋಡಿ ರಿವರ್ಸಲ್ ಹೆಂಗ್ ಬಂದಿದೆ. ಸೊ ಇದೆಲ್ಲ ಕಲಿಬೇಕು ಅಂದ್ರೆ ಯು ನೀಡ್ ಟು ಜಾಯಿನ್ ಫಾರ್ ಅವರ್ ಕೋರ್ಸಸ್. ಓಕೆ,
ಇಷ್ಟು ಲೈವ್ ಆಗಿಸಿ ನಿಮ್ಗೆ ರಿಸಲ್ಟ್ಸ್ ಬೇಕಾ? ಏನು ಕೇಳ್ಬೇಡಿ, ನಾನು ಪ್ರೀವಿಯಸ್ ಎಲ್ಲಾ ಲೈವ್ ಸ್ಟ್ರೀಮ್ ಇಷ್ಟ ದಿವಸ ಲೈವ್ ಆಲ್ಮೋಸ್ಟ್ ಒಂದು 120 ವಿಡಿಯೋ ಇದೆ. ಓಕೆ, ಆಲ್ಮೋಸ್ಟ್ ಒಂದು 110 ವಿಡಿಯೋ ಅಂತೂ ಇದೆ ಲೈವ್ ಅಲ್ಲಿ. ಎಲ್ಲಾ ಲೈವ್ ಚೆಕ್ ಮಾಡ್ಕೊಂಡ್ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ. ಅದಾದ್ಮೇಲೆ ಬಿಟ್ಕಾಯಿನ್ ಅಲ್ಲಿ ಆಲ್ಮೋಸ್ಟ್ 3 ಟ್ರೇಡ್ಸ್, 3 ಟ್ರೇಡ್ ತಗೊಂಡಿದ್ರಿ ಬಿಟ್ಕಾಯಿನ್ ಅಲ್ಲಿ. ಸೊ ದಿಸ್ ವಾಸ್ ದ ಫಸ್ಟ್ ಲೆವೆಲ್. ಸೊ ಇಲ್ಲಿ ಟ್ರೇಡ್ ತಗೊಂಡ್ರಿ 20 pips ಆಫ್ ಎಸ್ ಅಲ್ಲಿ ಇತ್ತು, ಬಟ್ ಮಾರ್ಕೆಟ್ ನಮ್ದು ಎಸ್ ಎಲ್ ಟ್ರಿಗರ್ ಆಗಿ ನಮ್ ಟಾರ್ಗೆಟ್ ಟ್ಯಾಪ್ ಆಗಿದೆ. ಎಸ್, ಇಟ್ ಇಸ್ ಅಕ್ಸೆಪ್ಟಬಲ್. ಸಮ್ ಟೈಮ್ ಇಟ್ ಹ್ಯಾಪನ್ಸ್ ಬಿಕಾಸ್ ನಾವು ಲೀಸ್ಟ್ ಎಸ್ ಅಲ್ಲಿ ಇಕ್ಕೊಂತೀವಿ, ದಟ್ ಇಸ್ 20 pips ಎಸ್ ಅಲ್ಲಿ ಇಕ್ಕೊಂತೀವಿ, ಅದಕ್ಕೆ ಜಾಸ್ತಿ ಇಕ್ತಾ ಇಲ್ಲ. ಅದಾದ್ಮೇಲೆ ಯಾ ದಿಸ್ ವಾಸ್ ಅನದರ್ ಸೆಲ್ಲಿಂಗ್ ಲೆವೆಲ್. ಸಿ ಮಾರ್ಕೆಟ್ ಗೇವ್ ಆ ಯೂಜ್ ರಿಟ್ರೇಸ್ಮೆಂಟ್, ಅಂದ್ರೆ ಏನು, ಚೇಂಜ್ ಆಫ್ 50 minutes ಅಲ್ಲಿ ಬೇರೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಯ್ತು. ಅಂಡ್ ಮಾರ್ಕೆಟ್ ದಿಸ್ ವಾಸ್ ಸೆಲ್ಲಿಂಗ್ ಲೆವೆಲ್, ಬಟ್ ಮಾರ್ಕೆಟ್ ನೋಡಿ ಇಲ್ಲಿ ಒಂದೇ ಒಂದು ಪಿಪ್ ಅಲ್ಲಿ, ಸಿ 1 pip ಕೂಡ ಮ್ಯಾಟರ್ ಆಗುತ್ತೆ. 1 pip ಇಂದ ಮಾರ್ಕೆಟ್ ಕೇಮ್ ಡೌನ್. ಸೊ ನಾನು ಕ್ಲಿಯರ್ ಆಗಿ ಹೇಳಿದೆ, ಇಲ್ಲಿ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆಗಿದೆ, ಮಾರ್ಕೆಟ್ ವಿಲ್ ಕಮ್ ಟು ಟ್ಯಾಪ್ ಅವರ್ ಲೆವೆಲ್ಸ್ ಅಂತ. ಲೆವೆಲ್ ಟ್ಯಾಪ್ ಆಯ್ತು, ಸೀದಾ ಫಾಲ್. ಓಕೆ, ಅದಾದ್ಮೇಲೆ ಸೇಮ್ ಸಿನರಿಯೋ. ದಿಸ್ ವಾಸ್ ದ ಸೇಫೆಸ್ಟ್ ಸೆಲ್ಲಿಂಗ್ ಲೆವೆಲ್ ಇನ್ ದ ಮಾರ್ಕೆಟ್. ಈ ಲೆವೆಲ್ ಯಾರ್ಯಾರು ಸ್ಟ್ರೀಮ್ಸ್ ನೋಡ್ತಿರೋ ಅವ್ರಿಗೆ ಗೊತ್ತಿರುತ್ತೆ ನಾನು ಎಲ್ಲಿ ಸೇಫ್ ಅಂತೀನೋ. ಎಸ್, ಮಾರ್ಕೆಟ್ ನೋ ಮ್ಯಾಟರ್ ವಾಟ್ ಅಲ್ಲಿಂದ ಮೂವ್ಮೆಂಟ್ ಕೊಟ್ಟೆ ಕೊಡುತ್ತೆ. ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆಯ್ತು, ಮಾರ್ಕೆಟ್ ಕೇಮ್ ಡೌನ್ ಅಗೇನ್, ಲೆವೆಲ್ ಟ್ಯಾಪ್ ಆಯ್ತು, ಎಂಟ್ರಿ ಎಸ್ ಎಲ್, ಸಾರಿ ಟಾರ್ಗೆಟ್ 100 pips ಡನ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಯಾವ ತಗೊಂಡ್ರಿ, ಎಕ್ಸ್ ಆರ್ ಪಿ ಅಲ್ಲಿ ಯಾವ ತಗೊಂಡಿಲ್ಲ. ಎಸ್, ಜಿ ವಿ ಪಿ ಅಲ್ಲಿ ದಿಸ್ ವಾಸ್ ದ ಝೋನ್. ವಿ ಬುಕ್ 100 pips here, 100 pips ಇಲ್ಲಿ ಕೂಡ ಬುಕ್ ಆಗಿದೆ. ದಿಸ್ ವಾಸ್ ಅವರ್ ಬೈಯಿಂಗ್ ಲೆವೆಲ್. ಇಲ್ಲಿ 100 pips ಬುಕ್ ಆಯ್ತು. ಯಾವ್ದು ಟ್ರೇಡ್ಸ್ ಕೊಟ್ಟಿದ್ದೀನಿ ನಾನು ನಿಮ್ಗೆ ಜಸ್ಟ್ ತೋರಿಸ್ತಾ ಇದ್ದೀನಿ. ಯು ಕ್ಯಾನ್ ಗೋ ಅಂಡ್ ಚೆಕ್ ದ ಕ್ರಾಸ್ ಚೆಕ್ ಇನ್ ಸ್ಟ್ರೀಮ್ಸ್. ಅದಾದ್ಮೇಲೆ ವಿ ಎಂಟರ್ಡ್ ಇಯರ್, ರೈಟ್. ದಿಸ್ ವಾಸ್ ದ ಬೈಯಿಂಗ್ ಲೆವೆಲ್ ಇನ್ ಯುವರ್ ಎಸ್ ಟಿ. ಮಾರ್ಕೆಟ್ ಟ್ಯಾಬ್ಡ್, ಮಾರ್ಕೆಟ್ ವೆಂಟ್ ಅಪ್, ಪ್ರಾಫಿಟ್ ಬುಕ್. ಅಂಡ್ ನೀವು ಒಂದು ಏನ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಅಂತಂದ್ರೆ, ಇಷ್ಟು ತೋರಿಸಿದಿರಲ್ಲ, ಇಷ್ಟನ್ನು ಒನ್ಸ್ ನಮ್ ಟಾರ್ಗೆಟ್ ಟ್ಯಾಪ್ ಆಗಿದ ತಕ್ಷಣ, ನಮ್ದು ಬೈಯಿಂಗ್ ಲೆವೆಲ್ ಟ್ಯಾಪ್ ಆಗಿದ ತಕ್ಷಣ ಮಾರ್ಕೆಟ್ ಹೆಂಗ್ ಬೈ ಆಗ್ತಾ ಇದೆ, ನಮ್ ಟಾರ್ಗೆಟ್ ಟ್ಯಾಪ್ ಆಗಿದ ತಕ್ಷಣ ಹೆಂಗ್ ಮಾರ್ಕೆಟ್ ಸೆಲ್ಲಿಂಗ್ ಟರ್ನ್ ಆಗ್ತಾ ಇದೆ, ಯೂನಿಟ್ ಇಲ್ಲ ಅಂದ್ರೆ ಸಿ. ಅಂಡ್ ದಿಸ್ ವಾಸ್ ಅನದರ್ ಬೈಯಿಂಗ್ ಲೆವೆಲ್, ಬಟ್ ಮಾರ್ಕೆಟ್ ಇಲ್ಲಿ ಟ್ಯಾಪ್ ಆಗದಿರ ಇಟ್ ವೆಂಟ್ ಅಪ್. ಸೊ ವಿ ಮಿಸ್ಡ್. ಇಲ್ಲ ಅಂದಿದ್ರೆ ವಿ ವುಡ್ ಹಾವ್ ಕ್ಯಾಪ್ಚರ್ಡ್ ಅನದರ್ ಬೈ ಟ್ರೇಡ್. ಸೊ ಅದಾದ್ಮೇಲೆ ಅನದರ್ ಜಿ ವಿ ಪಿ ಅಲ್ಲಿ ಯಾವ್ದು ಟ್ರೇಡ್ ಸಿಕ್ಕಿಲ್ಲ. ಯುಆರ್ ಜೆ ಪಿ ಅಲ್ಲಿ ಕ್ಲಿಯರ್ಲಿ ಮೆನ್ಷನ್. ಓಕೆ, ಸೊ ಫಸ್ಟ್ ವಿ ಹವ್ ಎಂಟರ್ಡ್ ಇಯರ್, ದಿಸ್ ವಾಸ್ ಅವರ್ ಬೈಯಿಂಗ್ ಲೆವೆಲ್. ಇಲ್ಲಿ ಎಂಟರ್ ಆದ್ರೆ ರಿಸ್ಕ್ ಫ್ರೀ ಆಯ್ತು ಟ್ರೇಡ್ ಬ್ರೇಕ್ ಇವನ್ ಕ್ಲೋಸ್ ಆಯ್ತು. ಅದಾದ್ಮೇಲೆ ಅಗೇನ್ ದಿಸ್ ವಾಸ್ 1 hour ಅಲ್ಲಿ ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿತ್ತು. ಕ್ಲಿಯರ್ ಆಗಿ ಹೇಳಿದೆ ಲೆವೆಲ್ ಮಿಸ್ ಮಾಡಿ ಅಂತ. ದೇ ಎಂಟರ್ಡ್, ದೇ ಮೇಡ್ ಪ್ರಾಫಿಟ್ಸ್. ಓಕೆ, ಆಕ್ಚುಲಿ ಲೈವ್ ಸ್ಟ್ರೀಮ್ಸ್ ಅಲ್ಲಿ ದೇ ಆರ್ ಮೇಕಿಂಗ್ ದ ಪ್ರಾಫಿಟ್ಸ್. ಸೊ 100 pips ಇಲ್ಲಿ ಕೂಡ ಟಾರ್ಗೆಟ್ ಹಿಟ್ ಆಯ್ತು. ಅದಾದ್ಮೇಲೆ ಲಾಸ್ಟ್ ಟ್ರೇಡ್ ವಾಸ್ ಯು ಎಸ್ ಟಿ ಜೆ ಪಿ. ಅಲ್ಲಿ ಏನಾಯ್ತು, ದಿಸ್ ವಾಸ್ ಒನ್ ಬೈಯಿಂಗ್ ಲೆವೆಲ್. ಇಲ್ಲೊಂದು ಎಸ್ ಎಲ್ ಟ್ರಿಗರ್ ಆಯ್ತು, 20 pips ಎಸ್ ಎಲ್ ಬುಕ್ ಮಾಡ್ಕೊಂಡ್ರಿ, ನಥಿಂಗ್ ಟು ವರಿ. ಬಟ್ ಆಫ್ಟರ್ ದಟ್ ಇಲ್ಲಿ ಪ್ರಾಫಿಟ್ ಮಾಡ್ಕೊಂಡ್ರಿ. ಸೊ ಇದು ಈ ಲೆವೆಲ್ ಏನ್ ಹೇಳಿದೆ, 1 hour ಬೈಯಿಂಗ್ ಲೆವೆಲ್, ಸೇಫೆಸ್ಟ್ ಬೈಯಿಂಗ್ ಲೆವೆಲ್, ನೋ ಡೋಂಟ್ ಮಿಸ್ ಅಂತ. ಎಸ್, ಲೆವೆಲ್ ಟ್ಯಾಪ್, ಇಲ್ಲಿಂದ ಮಾರ್ಕೆಟ್ ಇಸ್ ಗೋಯಿಂಗ್ ಅಪ್. ಸೊ ನೋಡೋಣ ಮಂಡೇ ಏನಾಗುತ್ತೆ ಅಂತ. ಸೊ ಟಿಲ್ ನೌ ವಿ ಮೇಡ್ ಆಲ್ಮೋಸ್ಟ್ 8,000, ಸೊ 895 pips, ದಟ್ ಈಸ್ ಆಲ್ಮೋಸ್ಟ್ ಒಂದು ಲಾಟ್ ಅಲ್ಲಿ $8,950. ಇಂಡಿಯನ್ ಕರೆನ್ಸಿ ದಟ್ ಈಸ್ 7,68,000 ಪ್ರಾಫಿಟ್. 0.1 ಲಾಟ್ ಅಲ್ಲಿ ಮಾಡ್ತೀವಿ ಅಂದ್ರೂ 78,000 ಪ್ರಾಫಿಟ್ ಈಸಿಯಾಗಿ ಮಾಡ್ಕೊತಾ ಇದ್ರಿ ವೀಕ್ಲಿ. ಸೊ ದಿಸ್ ಈಸ್ ಆಲ್ ಅಬೌಟ್. ಇಫ್ ಯು ವಾಂಟ್ ಟು ಜಾಯ್ನ್ ಮೈ ಸ್ಟ್ರೀಮ್ಸ್, ಜಾಯ್ನ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಅಂಡ್ ಇಫ್ ಯು ವಾಂಟ್ ಟು ಜಾಯ್ನ್ ದ ಕೋರ್ಸ್, ಡಿ ಎಂ ಇನ್ ಇನ್ಸ್ಟಾಗ್ರಾಮ್ ಲಿಂಕ್ ಚಾನಲ್ ಬಯೋದಲ್ಲಿದೆ. ಸೊ ಸಿ ಯು ಆನ್ ದ ಮಂಡೇ ಸಿಗೋಣ ಲಂಡನ್ ಸೆಷನ್ ಅಲ್ಲಿ, ಲೈವ್ ಅಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಅಂಡ್ ಒಂದು ಅರ್ಥ ಮಾಡ್ಕೊಳ್ಳಿ, ಇಷ್ಟು ಕ್ಲಿಯರ್ ಆಗಿ, ಇಷ್ಟು ಟ್ರಾನ್ಸ್ಪರೆಂಟ್ ಆಗಿ ಇನ್ ಕರ್ನಾಟಕ, ಇನ್ ಕನ್ನಡ, ಐ ಆಮ್ ಪ್ರೊವೈಡಿಂಗ್ ದ ಲೆವೆಲ್ಸ್. ಸೊ ಪ್ಲೀಸ್ ಡೂ ರೆಸ್ಪೆಕ್ಟ್ ದಟ್. ಥ್ಯಾಂಕ್ ಯು.